ಅರೆ ರಿಷಿ ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ನಿಂಗೆ ನಾನು ಕಮ್ಲಿ. ಏಳು ಕಮ್ಲಿ. ಅಲ್ಲಿ ಅನಿಕಾ ಇದ್ರೆ ಹೊಸಿ ಫೋನ್ ಕೊಡ್ತೀಯಾ? ಇದೇನವಿ ಬೆಳಗ್ಗೆ ಅವಳು ತಾವು ಮಾತಾಡ್ಬೇಕು ಅಂತ ಹೇಳ್ತಿದ್ಯಾ? ಅಲ್ಲೆಲ್ಲ ಸರಿಯಾಗೈತೆ ತಾನೆ? ಏನು ಸಮಸ್ಯೆ ಇಲ್ವಲ್ಲ? ಹಂಗೆಲ್ಲ ಏನೂ ಇಲ್ಲ ನಿಂಗೆ. ನೀನು ಅವಳಿಗೆ ಫೋನ್ ಕೊಡು. ಸರಿ ಇರು. ಅನಿಕಾ, ಅನಿಕಾ. ವಾಟ್? ನಿಂಗೆ ಫೋನ್ ಬಂದೈತೆ. ಯಾರ್ದು? ಕಮಲಿ ನಿಂತಾವ್ ಮಾತಾಡ್ಬೇಕಂತೆ. ತಕ್ಕ. ಕಮಲಿ ಫೋನ್ ಮಾಡಿದಾಳ? ಪೊಲೀಸ್ ಸ್ಟೇಷನ್ಗೆ ಹೋಗೇ ಇಲ್ಲ ಅನ್ನೋದು ಮತ್ತೆ ಕನ್ಫರ್ಮ್ ಆಯ್ತು. ಫೋನ್ ತಕೊಳ್ಳವಿ. ಕಮಲಿ ಲೈನಲ್ಲಿ ಅವಳೆ. ಸರಿ, ನೀನು ಆಚೆ ಹೋಗು, ನಾನು ಪರ್ಸನಲ್ ಆಗಿ ಮಾತಾಡಬೇಕು. ಹಲೋ. ಯಾಕೆ ಅನಿಕಾ ಹಿಂಗೆ ಮಾಡಿದೆ? ನೆನ್ನೆ ನನ್ನ ಆ ವಿರಾಜ್ ಬರ್ಡೇ ಪಾರ್ಟಿ ಕರ್ಕೊಂಡೋಗಿದ್ದೆ. ಆಮ್ಯಾಗ ನಾನು ಒಬ್ಳನ್ನೇ ಬಿಟ್ಟು ನೀನು ಯಾಕೆ ಹೊಂಟೋಗಿದ್ಯಾ? ನೀನು ಮಾಡಿದ ಸರಿನಾ ಅನಿಕಾ? ನನಗೆ ದಿಟ ಹೇಳು, ನಿನ್ನ ಉದ್ದೇಶ ಏನಾಗಿತ್ತು? ಕಮಲಿ ಒಂದು ನಿಮಿಷ. ಆ್ಯಕ್ಚುಲಿ ನನಗೂ ನಿನ್ನ ಹತ್ರ ಪಾರ್ಟಿ ಬಗ್ಗೆ ಕೇಳೋದು ಸಾಕಷ್ಟಿದೆ. ಪಾರ್ಟಿಯಲ್ಲಿ ಆ ವೆಲ್ಕಮ್ ಡ್ರಿಂಕ್ನ ಕುಡಿದು ಐ ಫೆಲ್ಟ್ ಸೋ ಡಿಸಿ ಕಮಲಿ. ನನಗೆ ನಿಲ್ಲಕ್ಕೂ ಆಗ್ತಿರ್ಲಿಲ್ಲ. ಆಮೇಲೆ ನಾನು ವಿರಾಜ್ ಮನೆ ಒಳಗೆ ಹೋಗಿದ್ದೆ, ಅಲ್ಲಿ ನಿದ್ದೆ ಬಂದ್ಬಿಡ್ತು. ಎದ್ದು ನೋಡಿದಾಗ ಯಾರೂ ಇರಲಿಲ್ಲ. ನೀನು ಅಲ್ಲಿರಲಿಲ್ಲ ಕಮಲಿ. ನಿನ್ನನ್ನು ಎಲ್ಲ ಕಡೆ ಸರ್ಚ್ ಮಾಡಿದೆ ಗೊತ್ತಾ? ನಿನಗೆ ಫೋನ್ ಮಾಡಿ 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 ಸಾಕಾಯಿತು. ಹೇಳು ಕಮಲಿ, ನೀನು ಯಾಕೆ ನನ್ನನ್ನು ಬಿಟ್ಟು ಹೋದೆ? ಅನಿಕಾ, ಆ ಜ್ಯೂಸ್ ಕುಡಿದ್ಮ್ಯಾಕೆ ನಿನಗೂ ತಲೆ ಸುದ್ದಂಗಾಯ್ತಾ? ಹೌದು ಕಮಲಿ, ನನಗೂ ಆಯ್ತು. ಏನು, ನಿನಗೂ ತಲೆ ಸುತ್ತಾ? ಹೌದು ಅನಿಕಾ, ನನಗೂ ಒಂಥರ ತಲೆ ಸುತ್ತಿತ್ತು. ಈಜ್ಕೊಳ್ದಾಗೆ ಬಿದ್ದೋದೆ. ಆಮ್ಯಾಗ ಬಟ್ಟೆ ಬದಲಾಯಿಸ್ಕೊಳ್ಳೋಕ್ಕೆ ಅಂತ ಒಳಕೋದೆ. ಆಮ್ಯಾಗ ನೋಡ್ತೀನಿ ಪಾರ್ಟಿನಾಗೆ ಯಾರೂ ಇರಲಿಲ್ಲ. ನಾನೇ ಓಡ್ತಾ ಓಡ್ತಾ ಬಂದು ಮನೆಗೆ ಸೇರ್ಕೊಂಡೆ. ಇವಳಿಗೆ ಪೊಲೀಸ್ ಬಂದು ರೇಡ್ ಮಾಡಿದ್ದು ಗೊತ್ತೇ ಇಲ್ವಲ್ಲ. ಗಾಡ್, ನನ್ನ ಪ್ಲಾನೇ ಫ್ಲಾಪ್ ಆಗೋಯ್ತು. ಸರಿ ಅನಿಕಾ, ನಾನು ಮತ್ತೆ ಮಾಡ್ತೀನಿ. ಗಾಡ್, ಕೆಸರಿನ ಕಮಲಿ, ನೆನ್ನೆ ನೀನು ತಪ್ಪಿಸ್ಕೊಂಡಿರ್ಬೋದು, ಆದರೆ ಇವತ್ತು ಊರಿಗೆಲ್ಲ ಹಬ್ಬ ಕಣೆ. ನಿನಗೆ ಸ್ಪೆಷಲ್ ಹಬ್ಬ ಮಾಡಿಸ್ದೇ ಬಿಡಲ್ಲ. ಇವತ್ತು ನನ್ನ ಅಸ್ತ್ರ ಲಕ್ಷ್ಮಿ ಬಾಂಬ್. ಓ ಗಾಡ್, ನನ್ನ ಫೋನ್ನ ಆನ್ ಆಗುವಾಗ ಮಾಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಶೇಟ್, ಆನೇ ಆಗ್ತಿಲ್ಲ. ಈಗಲೇ ಹೋಗಿ ಈ ಫೋನ್ನ ರಿಪೇರ್ ಮಾಡಿಸಿ ಆ ವಿಡಿಯೋ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗುವಾಗ ಮಾಡೇ ಮಾಡ್ತೀನಿ. ಕೆಸ್ರಿನ್ ಕಮಲಿ, ನೀನು ಬಚಾವ್ ಆದೆ ಅಂತ ಮಾತ್ರ ಅನ್ಕೋಬೇಡ. ನಿನಗೆ 100 ವರ್ಷ ಆಯಸ್ಸಂತೂ ಇಲ್ಲ. ಇದ್ರೂ ಅದರಲ್ಲಿ ಒಂದು ದಿನ ಆರಾಮಾಗಿ ಬದುಕೋಕ್ಕೆ ನಾನಂತೂ ಬಿಡಲ್ಲ. ವೇರ್ ಅ ಡೋರ್ ಕ್ಲೋಸಸ್, there will always be a window. ಅನಿಕಾ, ಅನಿಕಾ, ಎಲ್ಲಿ ಹೊರಟೆ? ಅಜ್ಜಿ, ನಂಗೆ ಸ್ವಲ್ಪ ಆಚೆ ಕೆಲಸ ಇತ್ತು. ಆಚೆನಾ? ಇವತ್ತು ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ. ಯಾಕಜ್ಜಿ? ಯಾಕಂದ್ರೆ ಇವತ್ತು ಹಬ್ಬ ಕಣೆ, ದೀಪಾವಳಿ ಹಬ್ಬ. ಮನೆ ಮಗಳಾಗಿ ನೀನು ಮನೇಲೇ ಇರಬೇಕು. ಅದಕ್ಕಿಂತ ಹೆಚ್ಚಾಗಿ ರಿಷಿ ಕಮಲಿಗೆ ಇದು ಮೊದಲನೇ ಹಬ್ಬ. ಅವರು ಅವ್ರ ಮನೆಯವರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಕಣೆ.
ಇಂಥ ಟೈಮಲ್ಲಿ ನಿನ್ನ ಮನೇಲೇ ಇದ್ದರೆ ಚಂದ ಅಲ್ವಾ? ಪ್ಲೀಸ್ ಅಜ್ಜಿ, ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ. ಏನು ಬೇಕಾಗಿಲ್ಲ, ಮನೆ ತುಂಬ ಕೆಲಸ ಇದೆ, ನನಗೆ ಹೆಲ್ಪ್ ಮಾಡು. ಬಾ ಬಾ ಅನಿಕಾ, ಬಾ ಅಂದೆ, ಬಾ. ಕಮಲಿ ಅವರೇ, ಇವತ್ತು ದೀಪಾವಳಿ. ನಿಮ್ಮ ಮುಖದಲ್ಲಿ ಇವತ್ತು ನಗುವಿನ ಹಾವಳಿ ತುಂಬಿರಬೇಕು. ಅಂದರೆ ಇವತ್ತು ಅಂತಲ್ಲ, ಯಾವತ್ತಿಗೂ ನೀವು ನಗ್ನಾಗ್ತಾ ಇರಬೇಕು. ಆದರೆ ಯಾಕೋ ಬ್ಯಾಟ್ರಿ ಡೌನ್ ಆಗಿದೆಯಲ್ಲ ಇವತ್ತು? ಏನಿಲ್ಲ ರಿಷಿ ಸರ್, ಅದು ನಾನು ನಿಮ್ಮ ತಾವ ಒಂದು ವಿಷಯ ಹೇಳ್ಬೇಕಿತ್ತು. ವಿಷಯ ಕೇಳಿದ್ರೆ ಬೇಜಾರಾಗತ್ತಾ ಅಥವಾ ಖುಷಿ ಆಗತ್ತಾ? ಬೇಜಾರಾಯ್ತೈತೇನೋ. ಹಾಗಾದ್ರೆ ಆ ವಿಷಯನ ಮಾತಾಡೋದೇ ಬೇಡ. ನೀವು ಅಷ್ಟೇ, ಅದು ಏನೇ ಆಗಿರ್ಲಿ ಮನಸ್ಸಿಂದ ಕಿತ್ತಾಕ್ಬಿಡಿ. ಅಲ್ಲ ಸರ್, ಅದು ನೋಡಿ ಕಮಲಿ ಅವರೇ, ಇವತ್ತು ಹಬ್ಬ. ಇವತ್ತಾದ್ರೂ ಆ ಥರದ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡದೆ ಖುಷಿಯಾಗಿರೋಣ. ಅಂದ್ರೆ ನೀವು ಜಗಳ ಆಡೋ ವಿಷಯ ಹೇಳ್ತೀರಾ ಅಂತಲ್ಲ, ಬೇಜಾರಾಗೋ ವಿಷಯ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಗಂದೆ. ಸೊ ಬೇಜಾರಾಗೋವಂಥ ವಿಷಯ ಮಾತಾಡೋದೇ ಬೇಡ ಅಂತ ಹೇಳ್ತೀನಿ ಅಷ್ಟೇ. ಮನಸ್ಸಲ್ಲಿರೋ ಬೇಜಾರನ್ನ ಕಿಟಕಿಯಿಂದ ಆಚೆ ಹಾಕ್ಬಿಟ್ಟು ನನ್ನ ಜೊತೆ ಈ ರೊಮ್ಯಾಂಟಿಕ್ ಸಾಂಗ್ ಕೇಳ್ಕೊಂಡು ಖುಷಿಯಾಗಿ ಕೂತ್ಕೊಳ್ಳಿ. ಓಕೆ? ನಿನ್ನೆ ನಾನು ಎಲ್ಲಿಗೆ ಹೋಗಿದ್ದೆ ಅನ್ನೋ ವಿಷಯನ ನಿಮ್ಮ ತವ ಹೇಳ್ಬೇಕು ಅಂತ ಬಂದ್ರೆ ನೀವೇ ತಡೆದ್ಬಿಟ್ರಲ್ಲ ಸರ್. ओय थोड़ा थोड़ा ओय थोड़ा ಊಟ ಮಾಡೋದು ಬಿಟ್ಬಿಟ್ಟು ಕನ್ಸ್ಕೊಂತ ಇದೆಯಾ? ಮತ್ತೆ ಸರ್, DCP ಸಾಹೇಬ್ರ ಮಗ ಸ್ವಲ್ಪ ನಿಧಾನ. ಗೊತ್ತಯ್ಯ, ನೆನ್ನೆ ಸಾಹೇಬ್ರು ಹೇಳ್ಬಿಟ್ಟು ಹೋಗ್ಲಿಲ್ವಾ ನನ್ನ ಮಗ ಅನ್ನೋದು ಮುಲ್ಲಾ ಜಕ್ಕಂಬೇಡಿ ಅಂತ. ಇವರಿಗೆ ಶ್ರೀಮಂತಿಕೆ ದಿಮಾಕು, ಅದಕ್ಕೇ ಕೊಟ್ಟಿರೋ ಅನ್ನನ ತಿಂದೆ ಸುಮ್ಮನೆ ಕೂತಿರೋದು. ಅದು ನಿಜಾನೇ. ಅಜ್ಜಿ, ತಾತಯ್ಯ, ರಿಷಿ, ಕಮಲಿ, ಓಹೋ
ಬರಬೇಕು ಜೋಡಿ ಹಕ್ಕಿಗಳು. ವೆಲ್ಕಮ್ ವೆಲ್ಕಮ್. ಹೇಗಿದೆ ಕೂಸು? ನಾನು ಚೆಂದಾಗಿವ್ನಿ ತಾತಯ್ಯ. ರಿಷಿ ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಿ ತಾತಯ್ಯ, ನೀವು ಹೇಗಿದ್ದೀರಾ? ಕಲ್ಬಡ್ಡೆ ಇದ್ದಂಗಿದ್ದೀನಿ ನೋಡು. ನೋಡಿ ತಾತಯ್ಯ, ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಕರ್ಕೊಂಡ್ ಬರ್ತಾ ಇದೀನಿ. ಬರ್ಬೇಕಪ್ಪ, ಹಬ್ಬ ಹರಿದಿನ ಅಂದ್ರೆ ಮೊಮ್ಮಕ್ಕಳು ಮನೆಗೆ ಬರಲೇಬೇಕು. ಅದೇ ಸಂಪ್ರದಾಯ, ನಿಜವಾದ ಸಂಭ್ರಮ. ಅನ್ಪೂರ್ಣ, ರಿಷಿ ಕಮಲಿ ಬಂದಿದ್ದಾರೆ. ಬನ್ನಿ ಒಳಗೆ ಬನ್ನಿ. ಅವ್ರನ್ನ ಒಳಗಡೆ ಬರಕ್ ಬಿಡ್ಬೇಡಿ, 1 ನಿಮಿಷ ಅಲ್ಲೇ ಇರ್ಲಿ. ಅಮ್ಮವ್ರ ಆಡ್ರು, ಇಲ್ಲೇ ಇರಿ. ಕಮಲಿ, ಸ್ಟಡೀಸ್ ಹೇಗೆ ನಡೀತಿದೆ ಅಮ್ಮ? ಮೇಟ್ರ್ ಪಾಠ ಹೇಗಿದೆ? ತಾತಯ್ಯ ಚೆಂದಾಗಿ ನಡೀತಾ ಐತೆ. ಬಂದ್ರು ಆರ್ತಿ ಪಾರ್ಟಿ. ಕಮಲಿ, ಅಜ್ಜಿ, ರಿಷಿ, ಅಜ್ಜಿ ಏನಿದೆಲ್ಲ? ಎಂಥ ಮುದ್ದಾದ ಜೋಡಿ ನಿಮ್ಮಿಬ್ಬರದು. ಎಷ್ಟು ದುಷ್ಟರು ಕಂಡು ಬಿದ್ದಿರತ್ತೋ ಏನೋ. ನಿಂಗೆ ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ದುಷ್ಟ್ರ ಕಣ್ಣು, ಅನಿಷ್ಟ್ರ ಕಣ್ಣು, ಎಲ್ಲರ ಕಣ್ಣು ಬಿಡ್ತು ಬಿಡ್ತು ಬಿಡ್ತು. ಥು, ಥು. ಹೊರಗಡೆ ಹಾಕ್ತೀನಿ. ಬನ್ನಿ ಒಳಗಡೆ. ಬಾಪ. ಬಾ ಕಮಲಿ, ಬಾ ರಿಷಿ, ಬಾ ಕೂತ್ಕೊಳ್ಳಿ. ಅದು ಸರಿ, ಏನು ಇಬ್ಬರೇ ಬಂದಿದ್ದೀರಾ? ತಾರಾ, ರಮೇಶ್, ರಚನಾ ಬೇರೆ ಕಾರಲ್ಲಿ ಬರ್ತಾ ಇದ್ದಾರೇನು? ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ತಾತಯ್ಯ. ಸರಿ ಸರಿ, ಬರಲಿ ಬಿಡು. ಹಾಯ್ ಕಾಮಲಿ. ಹೆಲೋ ರಿಷಿ. ಹಾಯ್ ರಿಷಿ ಸರ್, ಕಮಲಿ ಇಬ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನಗೂ ಅಷ್ಟೇ ಶಂಭು. ಕಮಲಿ ಹೆಂಗಿದ್ಯವ್ರಿ? ಹ್ಞೂ, ನಾನು ಚೆಂದಾಗಿವ್ನಿ. ಸೊ ಕಮಲಿ, ಫೆಸ್ಟಿವಲ್ ವೈಬ್ಸ್ ಹೇಗಿದೆ? ಈ ವರ್ಷ ಹಬ್ಬ ನಿನಗೆ ತುಂಬ ತುಂಬ ಸ್ಪೆಷಲ್ ಕಮಲಿ. ಆ್ಯಕ್ಚುಲಿ ನೀನು ಎಲ್ಲೋ ಹಬ್ಬನ ಸೆಲೆಬ್ರೇಟ್ ಮಾಡಬೇಕಿತ್ತು, ಬಟ್ ಇಲ್ಲಿದ್ಯಾ. ಆದರೆ ಇಲ್ಲೂ ನಿನಗೆ ಸರ್ಪ್ರೈಸಸ್ ಇದೆ. ನಿರಾಸೆ ಮಾಡಲ್ಲ ನಾನು. ರೀ 406 ಸರ್. ಆ ಮಗು ಕಾಣಾಗಿತ್ತಲ್ರಿ, ಆ ಕೇಸ್ ಫೈಲ್ ತೊಗೊಂಬನೆ. ಎಸ್ ಸರ್. ರಾತ್ರಿ ನೆಶೆ ಈಗ ಇಳ್ದಂಗೆ ಕಾಣಿಸುತ್ತೆ ಎಲ್ರಿಗೂ. ಈಗ ಎಲ್ಲರೂ ಈ ಲೋಕಕ್ಕೆ ಬಂದಿದ್ದಾರೆ ಅನ್ನಿಸ್ತಾ ಇದೆ. ಎಲ್ಲರೂ ತಿಂಡಿ ತಿಂದ್ರಾ? ಸರ್ ಎಲ್ಲರೂ ತಿಂದರು, ನಿಮ್ಮ ಮಗ ಮಾತ್ರ ತಿಂದಿಲ್ಲ ಸರ್. ಕೊಬ್ಬು ಹೆಚ್ಚಾಗಿರಬೇಕು. ಇವತ್ತು ಕೊಬ್ಬು ಇಳಿಸ್ತೀವಲ್ಲ, ತಾನಾಗೆ ಅಶ್ವತ್ತೆ. ನಾರ್ಕೋಟಿಕ್ ಟೆಸ್ಟ್ ಮಾಡ್ಸೋಕ್ಕೆ ಎಲ್ಲರೂ ಹೆಸರು ತಗೊಳ್ರಿ. ಸರಿ ಸರ್.
ಅನಿಕಾ ನೀನೇನು ಹೇಳ್ತಿದ್ಯಾ? ನಂಗೆ ನೀನು ಹೇಳ್ತಿರೋದು ಅರ್ಥನೇ ಆಯ್ತಿಲ್ವಲ್ಲ? ಅಯ್ಯೋ ಏನೂ ಇಲ್ಲ ಕಮಲಿ. ವಾಟ್ ಐ ಮೆಂಟ್ ವಾಸ್ ನೀನು ಈ ವರ್ಷನೇ ಮದುವೆ ಆಗಿದೆಯಾ, ಸೊ ಈ ವರ್ಷ ದೀಪಾವಳಿ ತುಂಬಾ ಸ್ಪೆಷಲ್ ನಿನಗೆ. ಅದು ಋಷಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ, ಇಲ್ಲಿಗೆ ಬಂದಿದ್ಯಾ, ಸೊ ಇಲ್ಲೂ ನಿನಗೆ ತುಂಬ ಸರ್ಪ್ರೈಸಸ್ ಇದೆ ಅಂತ ಹೇಳಿದೆ ಅಷ್ಟೇ. ಹೌದು ಕಮಲಿ, ಮದುವೆ ಆಗಿ ಹೊಸರಲ್ಲಿ ಮೊದಲನೇ ದೀಪಾವಳಿನ ಹೆಣ್ಣುಮಗಳು ತನ್ನ ತವ್ರ ಮನೇಲಿ ಆಚರಿಸ್ಬೇಕು. ಈ ಮನೇಲಿ ಹಚ್ಚಿದ ದೀಪನ ಗಂಡನ ಮನೆವರೆಗೂ ಆರದೇ ಇರೋ ಹಾಗೆ ತಗೊಂಡು ಹೋಗಿ ದೇವ್ರ ಮನೇಲಿ ಇಡಬೇಕು. ಇದು ಈ ಹಬ್ಬದ ವಿಶೇಷ. ಹೆಣ್ಣು ಬರೀ ತವ್ರ ಮನೆ ಮಾತ್ರ ಅಲ್ಲ, ಗಂಡನ ಮನೆನೂ ಬೆಳಗ್ತಾಳೆ ಅನ್ನೋದೇ ಇದ್ರ ಸಂಕೇತ. ಹ್ಞೂ ಅಜ್ಜಿ, ಹಂಗೆ ಆಗಲಿ. ಕೆಸರಿನ ಕಮಲಿ, ಇಲ್ಲಿಂದ ದೀಪನ ಋಷಿ ಮನೆಗೆ ತಗೊಂಡು ಹೋಗ್ತೀಯಾ? ಹಾ, ಆ ದೀಪನ ನಾನು ಬೆಂಕಿ ಮಾಡ್ತೀನಿ, ನೋಡ್ತಾ ಇರು. ಅಜ್ಜಿ ಈಗ ಏನು ಕಾರ್ಯಕ್ರಮ ಐತೆ? ಏನೂ ಇಲ್ಲ ಅಂದರೆ ನಾನು ಕಮಲಿನ ಕರ್ಕೊಂಡು ಹೋಗ್ಲಾ? ಏನವಿ ನಿಂಗೆ ನೀನು ಕಂಬ್ಲಿ ದಿನಾಲು ಸಿಕ್ಕಿದ್ರೂ ಅಪರೂಪಕ್ಕೆ ಸಿಕ್ದಂಗೆ ಕೇಳ್ತಿದ್ಯಲ್ಲ. ನಿಂಗೆ ಶಾಸ್ತ್ರಗಳೆಲ್ಲ ಇದೆ, ಕಮಲಿ ಇಲ್ಲೇ ಇರಬೇಕು. ಏನು ಶಾಸ್ತ್ರ ಅಜ್ಜಿ? ಎಣ್ಣೆ ಶಾಸ್ತ್ರ ಕಣಮ್ಮ. ಹೆಂಡತಿ ಗಂಡನ ತಲೆಗೆ ಹರಳೆಣ್ಣೆ ಹಚ್ಚಿ ಆಮೇಲೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿಸ್ಬೇಕು. ಅಯ್ಯೋ ಅಜ್ಜಿ, ನನಗೆ ಈಗಾಗಲೇ ಸ್ನಾನ ಆಗಿದೆ. ರಿಷಿ, ಈಗ ಮಾಡೋದು ದೀಪಾವಳಿ ಅಭ್ಯಂಜನ ಸ್ನಾನ ಕಣಪ್ಪ. ಏನಾದರೂ ಆಗಲಿ ಅಜ್ಜಿ, ಮತ್ತೆ ಸ್ನಾನ ಮಾಡಬೇಕಲ್ಲ, ಇದೆಲ್ಲ ಬೇಡ. ಏ ದಡ್ಡ, ದೊಡ್ಡ ದಡ್ಡ ನೀನು. ಈ ಸ್ನಾನದ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ, ಅದಕ್ಕೆ ಬೇಡ ಬೇಡ ಅಂತ ಇದೆಯಾ? ಹೆಂಡತಿ ಆದವಳು ಎಣ್ಣೆ ಸ್ನಾನ ಮಾಡಿಸಿದ್ರೆ ಎರಡಲ್ಲ ಮೂರು ಸ್ನಾನಕ್ಕೂ ಗಂಡ ರೆಡಿಯಾಗಿರ್ತಾನೆ. ಈಗ ರಿಷಿಗೆ ಕಮಲಿ ಎಣ್ಣೆ ಹಚ್ತಾಳೆ, ನನಗೆ ಅವಳ ಅಜ್ಜಿ ಎಣ್ಣೆ ಹಚ್ತಾಳೆ. ಅನ್ಪೂರ್ಣ, ನಾನಂತೂ ಸ್ನಾನಕ್ಕೆ ರೆಡಿ. ಎಣ್ಣೆ ಹಚ್ತೀಯಾ? ಏನು ತಾತಯ್ಯ, ಒಳ್ಳೆ ಮದುಮಗನಾಗ ರೆಡಿ ಆಗ್ತಿದ್ದೀರಾ? ಹೌದು ಕಮಲಿ, ಈ ಶಾಸ್ತ್ರದ ಬಗ್ಗೆ ನನಗೆ ಗೊತ್ತು, ನಿಮಗೆ ಗೊತ್ತಿಲ್ಲ. ಯಾಕೆಂದ್ರೆ ಇದು ನಿಮಗೆ ಮೊದಲನೇ ದೀಪಾವಳಿ. ನನಗೆ ಎಷ್ಟನೇದು ಅನ್ಪೂರ್ಣ? ಏ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರೇನ್ರಿ? ನಿಂಗೆ ಅನಿಕಾ, ಬನ್ನಿ ಎಣ್ಣೆ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡು ನಾಚ್ಕೊಂಡು ಹೋಗ್ತಾ ಇರೋದು. ಅರೆ ಎಕ್ಸ್ಕ್ಯೂಸ್ ಮೀ ಮೇಡಮ್, ಇಲ್ಲಿ ಅನಿಕಾನ್ ಅವ್ರ ಮನೆ ಯಾವುದು? ಎಸ್ ನಾನೇ ಅನಿಕಾ. ಇದೇ ಫೋನ್, ಈ ಫೋನ್ನ ರಿಪೇರಿ ಮಾಡಿಕೊಡಿ. ತುಂಬ ಡ್ಯಾಮೇಜ್ ಆಗಿದೆ ಮೇಡಮ್, ಇದನ್ನು ರೆಡಿ ಮಾಡೋದು ವೇಸ್ಟ್ ಅನಿಸುತ್ತೆ. ಹಲೋ, ನೀವು ರಿಪೇರಿ ಮಾಡ್ತೀರಾ ಅಂತ ತಾನೇ ನಿಮ್ಮನ್ನ ಕರೆಸಿದ್ದು? ಇದರಲ್ಲಿರೋ ಮೆಮೊರೀಸ್ ಹೋದ್ರೆ ಓಕೆನಾ? ಗಾಡ್, ಅದೇ ರೀ ನನಗೆ ಇಂಪಾರ್ಟೆಂಟು. ಲುಕ್, ಇದರಲ್ಲಿ ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿರೋ ಎಲ್ಲ ಮೂಮೆಂಟ್ಸ್ ಆ್ಯಂಡ್ ಮೆಮರೀಸ್ ಇದೆ. ಅದ್ಯಾವುದು ಮಿಸ್ ಆಗಬಾರ್ದು. ಫೋನಲ್ಲಿರೋ ಎನಿ ವಿಡಿಯೋ ಆರ್ ಪಿಕ್ಚರ್ ಯಾವುದು ಡಿಲೀಟ್ ಆಗಬಾರ್ದು. ಅಂಡರ್ಸ್ಟ್ಯಾಂಡ್? ತುಂಬ ಖರ್ಚಾಗುತ್ತೆ ಮೇಡಮ್. ಲುಕ್, ನನಗೆ ಮನಿ ಇಶ್ಯೂ ಇಲ್ಲ, ಓಕೆ? ಎಷ್ಟು ಬೇಕಾದರೂ ಖರ್ಚಾಗಲಿ, ಬಟ್ ಇದ್ರಲ್ಲಿ ಇರೋ ಡೇಟಾ ಮಾತ್ರ ಡಿಲೀಟ್ ಆಗಬಾರ್ದು, ಓಕೆ? ಇನ್ ಎನಿ ಕೇಸ್ ಡಿಲೀಟ್ ಆಗಿದ್ರು ಪ್ಲೀಸ್ ರೀಸ್ಟೋರ್ ಮಾಡಿಕೊಡಿ. ಓಕೆ ಮೇಡಮ್, ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಕೆಸರಿನ ಕಮಲಿ, ನನ್ನ ಫೋನ್ ರೆಡಿ ಆಗಲಿ, ಆಮೇಲೆ ಈ ಮ್ಯಾಟರ್ನ ಹೊರಗೆ ಹಾಕಿ ನಿನ್ನನ್ನು ಪರ್ಮನೆಂಟಾಗಿ ಕತ್ಲು ಕೋಣೆಯಲ್ಲಿ ಕೂರಿಸ್ತೀನಿ ಕಣೆ.